ವಿಚಾರಗಳನ್ನು ಅವ್ರು ವ್ಯಕ್ತಪಡಿಸ್ತಾರೆ. ಇವತ್ತ ನಿಜವಾಗೂ ಮೊನ್ನೆ ನರೇಂದ್ರದಾಗ ಅವರು ಸಮಾವೇಶ ಮಾಡಿದ್ರು ಬಿಜೆಪಿ ಅವರು. ಅದರೊಳಗೆ ಸೀಮಾ ಮಸೂತಿ ಅಮೃತ ಮಾತಾಡ್ತಾರಂತಲ್ಲಿ ಇವೆಲ್ಲ ರಸ್ತೆ ರೈತರಿಗೆ ಎಷ್ಟು ಮಾಡಿದ್ದಕ್ಕೆ ಅನಾನುಕೂಲ ಭಾಳ ಆಗ್ಯಾವ, ರೈತರಿಗೆ ಅನುಕೂಲ ಆಗೋಕ್ಕಿಂತ ಅನಾನುಕೂಲ ಭಾಳ ಆಗ್ಯಾವ ಅನ್ನೋಂಥದ್ದನ್ನ. ಯಾಕಂದ್ರೆ ನಾ ಕೂಡ ನಿಮ್ಗೆ ಪದೇ ಪದೇ ಹೇಳ್ತಿರ್ತೀನಿ, ನೀವು ಯಾವಾಗ ನಾವು ಹೊಸ ರಸ್ತೆ ನಿರ್ಮಾಣ ಮಾಡ್ತೀವಿ ಅದು ಒಂದ್ಸಲ ಕುಂದಿರ್ಬೇಕು. ಒಂದ್ 2-3 ಮಳಿ ಹೋಗಿ ಕುಂತು ಆಮೇಲೆ ನಿಮ್ಗೆ ಗ್ವಾಲ್ ಬೀಳ್ತಾವ, ನಮಗೂ ಅರ್ಥ ಆಗತ್ತೆ. ಯಾಕಂದ್ರೆ ಹಾಕಿ ಮಾಡಿದ್ದಾಗ ಅದ ಸಹಜವಾಗಿ ಗ್ವಾಲ್ ಬೀಳುದ. ಆಮೇಲೆ ಅದು ಯಾವಾಗ ಕುಂತ್ಕೊಂತ ಹೋದಾಗ ಒಮ್ಮೆ ಗಟ್ಟಿ ಕುಂತಾಗ ದಾರಿ ಸಂಪೂರ್ಣ ಗಟ್ಟಿ ಆಗತ್ತೆ. ಅದು ಕೂಡ ರೈತರು ಕೂಡ ಅರ್ಥ ಮಾಡ್ಕೋಬೇಕು. ಆಮ್ಯಾಗ ನಾವು ಮಾಡೋ ಟೈಮ್ನಾಗ ಏಕ ದಾರಿ ಮಾಡ್ಬಿಟ್ಟಿರ್ತೀವಿ. ಆಮೇಲೆ ಎಲ್ಲಿ ಕೊರಕ್ಲು ಬೀಳ್ತಾವ ಗುರ್ತಿಲ್ಲ, ನೀರ್ ಎಲ್ಲಿ ಸ್ಟಾರ್ಟ್ ಅಂತ ಗುರ್ತಿರಂಗಿಲ್ಲ ನಮಗೆ. ಯಾಕಂದ್ರೆ ಮತ್ತೆ ದಾರಿನೇ ಇಲ್ಲ 20 ವರ್ಷ ಎಂದ್ ಹೊಲ ಹುಟ್ಟ ಅವತ್ತಿಂದ ಇವತ್ತಿನ ಬಿಟ್ಟ ದಾರಿ ಅನ್ನೋದ ನಿಮ್ಗೆ ಯಾರಿಗೂ ಗುರ್ತಿಲ್ಲ. ಯಾವಾಗೂ ಒಮ್ಮೆ ಅದ JCB ಕಂಡಿದ್ದಿಲ್ಲವು, ಆ ರೋಡಿಗೆ ಯಾರು ಹೋಗಿದ್ದಿಲ್ಲ. ನಾವ ಮೊದ್ಲು ಅದನ್ನ ಅಮ್ಮಿನ ಬಾಯಿ ಒಳಗ ಒಂದು ಕಲ್ಯಾಣ ದಾರಿ ಅಂತ ದಾರಿ ಮಾಡಾತಿದ್ವಿ. ಚನ್ನಬಸನ ನನ್ ಕೂಡ ಹಂಗ ಬಂದಿದ್ದ ಮಟ್ಟಿ ಚನ್ನಬಸನ ನಾವೆಲ್ಲ ಹೋಗಿದ್ವಿ. ಆ ಟೈಮ್ನಾಗ ಆ ದಾರಿ ಮಾಡೋನವ್ರು ಆ ದಾರಿ ನೋಡಿ ಕುಳ್ನೆ ದಾಸ್ ಅನ್ನೋದು ನಮ್ದು. ಇವ್ರು ಇಂಥ ದಾರಿ ಮಾಡತ್ತಾರ, ಇದನ್ನ ಹೆಂಗ್ ದಾರಿ ಮಾಡಕ್ ಸಾಧ್ಯ ನಮ್ಮ ಕಡೆಯಿಂದ ಸಾಧ್ಯ ಆಗತ್ತೆ ನಾನು ಅನ್ಕೋತಿದ್ವಿ ನಾವು. ಆದ್ರೂ ಅದನ್ನ ಟ್ರಯಲ್ ಬೇಸ್ ಮ್ಯಾಗ ಚಲೋ ಮಾಡಿದ್ವಿ ನಾವು. ಏನಾಗ್ಲಿ ಧೈರ್ಯ ಮಾಡಿ ಮಾಡೋದಿಲ್ಲ, ನೋಡೋಣ ಇದೊಂದು ಟ್ರಯಲ್ ಮ್ಯಾಗ ತಗೊಂಡು ಎಷ್ಟು ರಾಕಂತೇಳಿ ನಮ್ಮ ಇಂಜಿನಿಯರ್ಗಳು ಕೂತ ಅವತ್ತಿನ ಟೈಮ್ನಾಗ ಎಸ್ಟಿಮೇಟ್ ಮಾಡಿಸಿದ್ರೆ ಒಂದ್ ಕಡೆಯಿಂದ 83 ಲಕ್ಷ ಎಸ್ಟಿಮೇಟ್ ಮಾಡಿದ್ರು. ಇನ್ನೊಬ್ರು 1,13 ಲಕ್ಷ ಎಸ್ಟಿಮೇಟ್ ಮಾಡಿದ್ರು. ಆಗ ಎಸ್ಟಿಮೇಟ್ ಆ ರಸ್ತೆ ಮಾಡ್ಬೇಕಾದ್ರೆ ಎಷ್ಟಾಗತ್ತಂದ್ರೆ 1,13 ಲಕ್ಷ ಎಸ್ಟಿಮೇಟ್ ಮಾಡಿದ್ವಿ. 7.5 ಕಿಲೋಮೀಟರ್ 8 ಕಿಲೋಮೀಟರ್ ಆಗದು. ಆದ್ರೆ ನಾವು ಅದನ್ನ ಸಾಕ್ಷಿ ಎಲ್ಲ ಇವ್ರೆ 13 ಲಕ್ಷ ರೂಪಾಯಿಗೆ ನಾವು ದಾರಿ ಮಾಡಿದ್ವಿ. 13 ಲಕ್ಷ ರೂಪಾಯಿ ಸಂಪೂರ್ಣ ದಾರಿ ಮುಗಿಸಿದ ನಾವು. ಆದ್ರೆ ಇವತ್ತು ಅದು ನ್ಯಾಷನಲ್ ಹೈವೇ ಇದ್ದಂಗೆ, ನ್ಯಾಷನಲ್ ಹೈವೇ ನೋಡಿದಂಗೆ ದಾರಿ. ಅಂತ ನಿಮ್ ಊರಾಗೂ ಸಾಕಷ್ಟು ಹೊಲಕ್ ಹೋಗುವಂತ ರಸ್ತೆಗಳು ನೀವು ದಾಟಕ್ ಹಾಕಿದ್ದಿಲ್ಲ ಹೊಲದ ದಾರಿಯಾಗ ಅಂತ ಜಗ್ಗಿ ದಾರಿ ಮಾಡಿವಿ. ಆದ್ರೆ ಇನ್ನೂ ಅದನ್ನ ಅಭಿವೃದ್ಧಿ ಮಾಡುವಂತ ಕೆಲಸ. ಯಾಕಂದ್ರೆ ಅಷ್ಟು ಮಾಡಿದ್ರೆ ಮುಗಿಲಿಲ್ಲ. ಈಗಾಗಲೇ ಪರಶು ಇವ್ರು ಬಂದ್ ಹೇಳಕತ್ತಿದ್ರು, ಇನ್ನು ಇದಕ್ಕ ಇಲ್ದೇನಾರ ಇದಕ್ಕ ಮ್ಯಾಲ್ ಮೊರಮ್ ಹಾಕ್ಬೇಕ್ರಿ, ಆಮ್ಯಾಗ ಅಲ್ಲೆಲ್ಲೇ ಪೂಲ್ಗಳು ಹಾಕ್ಬೇಕು, ಇವೆಲ್ಲ ಇಂಥ ಕೆಲಸ ಹಾಕೋದು ಬಂದೊಂದು ಅಭಿವೃದ್ಧಿ ಹಾಕೊಂತ ಹೋಗ್ಬೇಕು. ಒಮ್ಮೆ ಅಷ್ಟು ಆಗ ಸಾಧ್ಯ ಇಲ್ಲ. ಯಾಕಂದ್ರೆ ಹಿಂಗ ಈ ರೀತಿ ನಿಮ್ಮ ಊರಾಗ ಸಮೀಪ ಒಂದು 76-77 ಕಿಲೋಮೀಟರ್ 80 ಕಿಲೋಮೀಟರ್ ಸಮೀಪ ಹೊಲಕ್ ಹೋಗೋ ದಾರಿ ನಿಮ್ ಹೆಬ್ಬಳ್ಳಿ ಒಂದ ಊರಾಗ 80 ಕಿಲೋಮೀಟರ್ ಸಮೀಪ 80 ಕಿಲೋಮೀಟರ್ ಸಮೀಪ 75-80 ಕಿಲೋಮೀಟರ್ ಸಮೀಪ ಅಂತಾವು ಬೇರೆ ಬೇರೆ ಊರಾಗೆಲ್ಲಾ ಕಡೆ ಕೂಡಿದ್ರೆ ನಾವು 600 ಚಿಲ್ಲರ ಕಿಲೋಮೀಟರ್ ದಾರಿ ನಾವು ಮಾಡಿವಿ. ಆಗಲ್ಲಿ ನಮ್ಮ ತೂಕಾರ ಮಾಡಿದ ನಮ್ಮ ಊರಾಗೂ 5 ಕಿಲೋಮೀಟರ್, ಅವ್ರ ಊರಾಗ ಹಂಗ ಇತ್ತು. ಆ ಹೊಲಕ್ ಹೋಗೋ ದಾರಿ ಹೋಗಕ್ಕೆ ಸಾಧ್ಯ ಇದ್ದಿದ್ದಿಲ್ಲ. ಆದ್ರೆ ಇವತ್ತಲ್ಲಿ ಪ್ಯಾಟಿಸ್ ಇದನ್ನು ಅವ್ರ ಊರಾಗ ಸಾಕಷ್ಟು ಮಾಡ್ಯಾರ. ಈ ತಲವಾಯಿ ಒಳಗೆ ಹೋಗ್ರಿ, ತಲವಾಯಿ ಬಸ್ ಇಲ್ಲೇ ಕುಂತಾರ. ಅವ್ರ ಊರಾಗ ಎಷ್ಟು ದಾರಿ ಎಲ್ಲ ದಾರಿನೂ ಮಾಡ್ಕೊಟ್ಟಿನ. ಯಾವ ದಾರಿದಾವ್ ಯಾವ ಹೊಲಕ್ ಹೋಗೋ ದಾರಿ ವಸ್ತು ದಾರಿನೂ ಮಾಡ್ಕೊಟ್ಟಿನಿ. ಆಮೇಲೆ ಈಗ ಇಷ್ಟೊಂದು ತಲವಾಯಿಯಿಂದ ಹಿಡಿದು IIT ದಾರಿ 4 ಕಿಲೋಮೀಟರ್ ದಾರಿ ಮಾಡಿಕೊಟ್ಟೆನ. 4 ಕಿಲೋಮೀಟರ್ ಡಾಂಬರೀಕರಣ ರಸ್ತೆ. ಇವತ್ತಿನ ತಮ್ಮ ರಸ್ತೆ ಹೆಂಗೈತೆ ಆ ದಾರಿ ನಾವು ಮೊದ್ಲು ನೋಡಕ್ ಹೋದಂತ ಟೈಮ್ನಲ್ಲಿ ಇದಕ್ಕಿಂತ ತೆಗ್ನ ಹೋಗಿದ್ರು ಅವರು. ಆಮೇಲೆ ಈಟ ದಾರಿ 7-8 ಕೂಡದ ನಿಮ್ಮೆಲ್ಲ ಅದ ದಾರಿಗೆ ಹೊಲ ಬಾಳ ಮಂದಿ ಅದು IIT ದಾರಿಗೆ ತಲವಾಯ IIT ದಾರಿಗೆ ಹೋಗಿ ನೀವೇ ಹೆಂಗ್ ಹೋಗಿದ್ರಿ ಹೊಲಕ್ ಹೋಗೋ ದಾರಿಗೆ. ಇವತ್ತು 4 ಕಿಲೋಮೀಟರ್ ಮಾಡ್ರೆ ಡಾಂಬರೇ ಹೊಂಟ್ರಿ. ಆಮೇಲೆ 2ನೇ ದಿವಸ ಅಲ್ದೇ ಈ ದಾರಿನೂ ಇಂತ ಹಲವಾರು ದಾರಿಗಳಿಗಾವ. ಈಗಾಗಲೇ ರಮೇಶ್ ಹೇಳ್ದಂಗೆ ಹೆಬ್ಬಳ್ಳಿಯಿಂದ ನಮಗೆ ಮಾಡಿಗೆ ಒಂದು ದಾರಿ ಅದನ್ನ ನಾವು ಆಗ್ಲೇ ಕೊಟ್ಟೇವಿ. ಅದು ನಬಾರ್ಕ್ ಹೋಗೈತಿ. ನಬಾರ್ದಾಗ ಅದು ಸ್ಯಾಂಕ್ಷನ್ ಬಂತ ಆ ದಾರಿನೂ ಚಲೋ ಆಗೈತಿ. ಅದು ದಾರಿನೂ ಈಗಾಗಲೇ ನಾ ಕೊಟ್ಬಿಟ್ಟೇನಿ. ಆಮೇಲೆ ಇವ್ರು ಇದರಿಂದ ಗೊಂಗುಡಿ ಕೊಪ್ಪಕ್ಕೆ ಒಂದ್ ದಾರಿ, ಮಾಡಿಗೆಯಿಂದ ಗೊಂಗುಡಿ ಕೊಪ್ಪ ಒಂದ್ ದಾರಿ ಇತ್ತು. ಅವೆಲ್ಲ ದಾರಿ ಹೋಗಕ್ಕೆ ಬರ್ತಿದ್ದಿಲ್ಲ ಅಲ್ಲಿ. ಈಗಾಗಲೇ ಅದನ್ನು ಡಾಂಬರೀಕರಣ ಇಲ್ಲಿ ಅವ್ರು ಕೂತಾರ ಮಾಡಿ ಅದನ್ನು ಡಾಂಬರೀಕರಣ ಮಾಡಿಕೊಟ್ಟೇನಿ. ಇವತ್ತು ಶಿವಳ್ಳಿಯಿಂದ ಹುಬ್ಬಳ್ಳಿಗೆ ಹೋಗೋ ದಾರಿ ಇರ್ತದ. ಆ ದಾರಿ ಅಂತೂ ಅದು ಇಷ್ಟಾಗ್ನಾಗ ಇತ್ತು. ನಮ್ಮ ಉತ್ತರದವ್ರು ಕೂತಾರ ದೊಡ್ಡ ಜಗಳ. ಯಾಕಂದ್ರೆ ರೈತರು ಒಂದೊಂದ್ಸಲ ನಮ್ಗೆ ಅನುಕೂಲ ಆಕೈತಂದ್ರು ಅವ್ರಿಗೆ ಅದು ಕವರ್ ಇರಂಗಿಲ್ಲ. ಇವ್ರು 7-8 ಕಿಲೋಮೀಟರ್ ಹೆಂಗ್ ಹೊಲಕ್ ಹೋಗ್ತಿದ್ರು ಆ ದಾರಿ ಆಗಿಂದ ಅವ್ರಿಗೆ ತಕರಾರು ಚಲೋ ಒಟ್ಟರು. ನಾನು ಒಳಗಟ್ಟಿ ಕಟ್ಟಿಸ್ಕೊಡು, ಪೂಲ್ ಕಟ್ಟಿಸ್ಕೊಡು, ನಾನು ಒಡ್ಡ ಕಟ್ಟಿದ್ರೆ ಒಡ್ಡ ಹಾಕಿಸ್ಕೊಡ್ಬೇಕು ನಾವು ಹಳ್ಳಿ. ಇಂಥ ವಸ್ತು ವ್ಯವಸ್ಥೆ ಒಳಗೆ ನಾವು ಇದೀನಿ ಎಲ್ಲಾನು. ಯಾಕಂದ್ರೆ ಬರೀ ನಾವು ರಸ್ತೆ ಮಾಡ್ತೀವಿ, ರೊಕ್ಕ ಕೊಡ್ತೀವಿ ಮುಖ್ಯ ಅಲ್ಲ. ಅದ ಆಗಿ ಸಂಪೂರ್ಣಗೊಳ್ಬೇಕಾದ್ರೆ ಬಹಳ ತೊಂದರೆಗಳನ್ನ ಅನುಭವಿಸ್ತೇವೆ ನಾವು. ತಕರಾರು ಬರ್ತಾವ ಜಗ್ಗಿ. ಆ ತಕರಾರು ಬಂದ ಹೊಳ್ಳಿ ನಾವು ಬಂದು ಬಗೆಹರಿಸುದು, ಯಾರು ಮುಂದೆ ಬರಂಗಿಲ್ಲ. ಆಮೇಲೆ ಹೋಗಿ ಜವಾಬ್ದಾರಿ ನಿಮ್ ಊರಾಗ ನಿಂತ್ರಿ ಕೆಲವು ಕಡೆ ಎಲ್ಲ ದಾರಿ ಆಗುವಂತ ಟೈಮ್ ನಿಮ್ ಊರಾಗ ಒಂದ್ ಟೀಮ್ ಆಗಿ ನಿಂತು ಒಟ್ಟು ತಾವ್ ದಾರಿ ಮಾಡಿಸ್ಕೊಂಡ್ರಿ. ಅದ್ರ ಬಂದೊಂದ್ ಊರಾಗ ಒಬ್ರು ಅದ್ರ ಸ್ವಲ್ಪ ದಾರಿ ಮಾಡ್ರಿ ಅನ್ನೋದಂತಾರ. ಅದ್ರ ಜಗಳ ಬಂದ್ರೆ ಸ್ವಲ್ಪ ಬರಲ್ಲ. ಹಿಟಾಚಿ ಗ್ಲಾಸ್ ಹೊಡೆದವ್ರ ಎಷ್ಟೋ ಕಡೆ ನಮ್ ಕಡೆ. ನಮ್ಮ ಇದ್ರೊಳಗ ಏನಿದೆ ನಮ್ಮ ಹಾರುಬೆಳ್ಳೊಳಗ 6-7 ಕಿಲೋಮೀಟರ್ ಐತಿ ದಾರಿ ಹೊಲಕ್ ಹೋಗೋದು. ಆ ದಾರಿ ಬರೇ ಮುಳ್ಳಿನ ಹಳದಾಗ ಹೋದಂಗ್ ಹೋಗಿದ್ರು ಅವ್ರು. ಅಂತ ದಾರಿ ಮಾಡಕ್ ಹೋದ್ರೆ ಒಬ್ಬ ರೈತರು ಕೂಡಿ ಆ ಹಿಟಾಚಿ ಗ್ಲಾಸ್ ಎಲ್ಲ ಪುಡಿ ಹಂಗ್ ಮಾಡೋದು.
ಇಂಥವ್ನ ಎಷ್ಟು ನಾವು ನಿಮ್ಗೆ ಅನುಕೂಲ ಮಾಡಕತ್ರು ಇಂಥವು ನಡೀತಿರ್ತಾವ ಘಟನೆಗಳು. ಇವನ್ನೆಲ್ಲಾನು ಹೊಲಕ್ ಹೋಗೋರು ದಾರಿ ಮಾಡಿದ್ರೆ ಅಷ್ಟೇ ಸರಳ ಇಲ್ಲ. ಯಾಕಂದ್ರೆ ರಗಡ ಮಂದಿ ಒಚ್ಚ ಬಂದಿರ್ತಾರ, ಇಷ್ಟು ವರ್ಷ ಯಾರು ಕೇಳಿಲ್ಲ ಅವನ್ನ. ಆಮೇಲೆ ಒಳಗಟ್ಟಿ ನಮ್ ಪೂಲ್ಗ ನಮ್ಮ ಅಂದ್ರೆ ಬಸಲ ಗಿಸ್ಲ ಕಟ್ಟು ಪೂರ ರೋಡ್ ಯಾಕಂದ್ ಬಸಲ ಕಟ್ಟಿರ್ತಾರ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಒತ್ತಿರ್ತಾರ ಹೊಲ, ಅದನ್ನ ದಾರಿ ಕಡೆ ಒತ್ತಿರ್ತಾರ. ಇವನ್ನೆಲ್ಲ ತೆಗೆದು ತೆರವುಗೊಳಿಸಿ ರಸ್ತೆ ಮಾಡ್ಬೇಕು ನಾವು. ಇದು ಬಹಳ ಕಷ್ಟದ ಕೆಲಸ. ಬರೀ ದಾರಿ ಮಾಡ್ಯಾರ ಅನ್ನೋದು ಬಹಳ ಮುಖ್ಯ ಅಲ್ಲ. ಇವನ್ನೆಲ್ಲಾ ತೆಗೆದು ಇವತ್ತು ದಾರಿ ಅನ್ನೋ ನಕಾಶೆ ನುಡ್ಸಲ್ಲ, ಅದು ಬಹಳ ಮುಖ್ಯ. ನಿಮ್ ಊರಾಗ ನೋಡ್ರಿ ಎರಡು ಕಡೆ ಗಟ್ರ ಅದಾವ, ಆ ದಾರಿ ಎರಡು ಕಡೆ ಹೆಚ್ಚು ಕಡಿಮೆ ಅಷ್ಟು ದಾರಿನೂ ಈಗ ನಿಮ್ಮ ದಾರಿ ಅನ್ನೋ ನಕಾಶೆ ಸಿಕ್ಕೈತಿ. ನಾವು ದಾರಿ ಮಾಡೀವಿ, ಅದನ್ನ ಬರುವಂತದಿಂದ ಅಭಿವೃದ್ಧಿ ಮಾಡೋದು ಇನ್ನ ಬಹಳ ಅವಶ್ಯಕತೆ ಇದ್ದಂಥದ್ದು. ಬರೀ ಇಷ್ಟಕ್ಕೆ ಮುಗಿಲಿಲ್ಲ. ಯಾಕಂದ್ರೆ ಅದಕ್ಕೆಲ್ಲ ಮೊರಮಾರ್ ಮಾಡೋನು, ಕಡೀಕರಣ ಮಾಡಕ್ ಚಲೋ ಮಾಡೋನು, ಎಲ್ಲೆಲ್ಲಿ ಕೂಲ್ ಬೇಕಲ್ಲಿ ಕೂಲ್ ಹಾಕುವಂತ ವ್ಯವಸ್ಥೆ ಮಾಡೋನು. ಇದು ಎರಡನೇ ಹಂತ. ಒಂದನೇ ಹಂತದಾಗ ದಾರಿ ಮಾಡಿ ನಕಾಶೆ ಮಾಡಿವಿ. ಇನ್ನು ಎರಡನೇ ಹಂತದಾಗ ನಾವು ಕೂಲ್ ಹಾಕುವಂತದಾಗ್ಲಿ, ಮೊರಮ್ ಇರುವಂತದಾಗ್ಲಿ, ಅದಕ್ಕೆ ಇಂಥವನ್ನೆಲ್ಲ ಮಾಡಿ ಅಭಿವೃದ್ಧಿ ಮಾಡ್ಕೊಂತ ಹೋದಾಗ ಅವಾಗ ದಾರಿ ಹಾಕವು. ಇನ್ನು ಇಷ್ಟಕ್ಕೆ ಮುಗಿಯಂಗಿಲ್ಲ. ನನಗೂ ಅರ್ಥ ಆಗುತ್ತೆ. ಅವ್ರು ಇವಾಗ ಏನೈತಿ ಇದಂತೂ ದಾರಿ ಬಗ್ಗೆ ಬಹಳ ದೊಡ್ಡ ಡಿಮಾಂಡ್ ಈ ದಾರಿಗೆ. ಆಮೇಲೆ ಕಂಕೂರವರೆಗೂ ಅಷ್ಟ ಅವಶ್ಯಕತೆ ಐತದ. ಕಂಕೂರಿಂದ ನಾವು ನ್ಯಾಗ ಇಲ್ಲಿ ಅಮ್ಮಿನ ಬಾಯಿಂದ ಬರ್ಬೇಕಾದ್ರೆ ಇಲ್ಲಿಂದ ಒಳಗೆ ಬಂದ್ಬಿಡ್ತೇವೆ ಹೆಬ್ಬಳ್ಳಿ. ಯಾಕಂದ್ರೆ ಸೇಫ್ 4-5 ಕಿಲೋಮೀಟರ್ ನನಗನ್ಸು ಮಟ್ಟಿಗೆ ಸೇಫ್ ಆಗತ್ತೆ. ನಾವು ಅಮ್ಮಿನ ಬಾಯಿಂದ ಕಡೆ ಹೋಗ್ಬೇಕಾದ್ರೆ 4ರಿಂದ 5 ಕಿಲೋಮೀಟರ್ ಸೇಫ್. ಯಾಕಂದ್ರೆ ಇಲ್ಲಿಂದ ತಲವಾಯಿಗೆ ಹೋಗಿ ತಲವಾಯಿಂದ ಮುಂದೆ ಹಂಗ ಬಂದು ಪೂರ ಸೂಚಿ ಬರ್ತೀವಿ ನಾವು. 4-5 ಕಿಲೋಮೀಟರ್ ಸೇಫ್ ಆಗತ್ತೆ. ನಾವು 3-4 ಕಿಲೋಮೀಟರ್ ಇರ್ತದೆ. ತಲವಾಯಿಗೆ ಹೋಗ್ಬೇಕು, ತಲವಾಯಿಂದ ಹೋಗಿ 2-2.5 ಕಿಲೋಮೀಟರ್ ನಮಗ ಸಮೀಪ ಆಗುತ್ತೆ. ದಾರಿನ 2-2.5 ಕಿಲೋಮೀಟರ್ ನಮ್ಗೆ ದಾರಿ ಸಮೀಪ ಆಗುತ್ತೆ. ಅಂತ ಒಂದು ವ್ಯವಸ್ಥೆ ಹೊಲಕ್ಕೆ ಹೋಗುವಂತವ್ರಿಗಂತೂ ಇವೆಲ್ಲ ಬಹಳ ಮುಖ್ಯವಾದಂತ ರಸ್ತೆ. ಇನ್ನು ಹೊಲಕ್ಕೆ ಹೋಗೋರು ಯಾಕಂದ್ರೆ ನಾ ಬರೀ ನೀವು ಇಲ್ಲಿಗೆ ಅರ್ಧಕ್ ದಾರಿಗೆ ನಿಮ್ ಹೊಲ ಅಂತಿದ್ದೆ. ಕನ್ಕೂರ್ ದಾಟಿನೂ ನಿಮ್ ಹೊಲ ಅದಾವಂತ. ನಮ್ಮ ಹೆಬ್ಬಳ್ಳಿ ಮಂದಿ ಕನ್ಕೂರ್ ದಾಟಿ ಹೊಲ ಅದಾವ. ಇನ್ನು ಅವ್ರಿಗಂತೂ ಬಹಳ ದೊಡ್ಡ ಅನುಕೂಲ ಇದೆ. ಸಾಕಷ್ಟು ಅನುಕೂಲ ಆಗುವಂತ ವ್ಯವಸ್ಥೆ ಅವ್ರು ಕೂಡ ಇವತ್ತ. ಜೊತೆಗೆ ಇವತ್ತು ಕೆರೆ ಹೂಳು ಎತ್ತುವಂತ ಟೈಮ್ನಲ್ಲಿ ಕೂಡ ಹೇಳಿದೆ. ಯಾಕಂದ್ರೆ ಈಗ ನಮಗ ಇದಕ್ಕೆ ಮೊರಮ್ ಆಗ್ಲಿ ಮಣ್ಣು ಇದಕ್ಕೆ ಬಾಳ್ಬೇಕಾಗತ್ತೆ. ಇದು ದಾರಿ ತಗ್ನಾಗ ಇದ್ದಿದ್ರಿಂದ ಸಾಕಷ್ಟು ಮಣ್ಣು ಬೇಕಾಗತ್ತೆ. ನಾವೇನ್ ಕೆರೆ ಹೂಳು ತೆಗಿನ ಪ್ಲಾನ್ ಮಾಡತ್ತೀವಿ. ಕೆಂಚಗಿರಿ ಇರ್ಲಿ, ಆಮ್ಯಾಗ ಜಂಗಲ ಕೆರೆ ಇರ್ಲಿ, ಯಾವ ಕೆರೆ ನಮಗ ಇನ್ನೂ ಹೂಳು ತಗೋಬೇಕು, ಕೆರೆ ಚಾಲು ಮಾಡ್ಕೋಬೇಕು ಅನ್ನೋಂತ ಐತಿ. ಆ ಕೆರೆ ಅಗಲ್ ಮಾಡ್ಕೋಬೇಕು ಅನ್ನೋಂತ ಐತಿ. ಅದಕ್ಕೆ ನಮ್ಮ ಪಂಚಾಯತ್ ಅವ್ರು ಕೂಡ ಈಗಾಗಲೇ ನಮ್ಮ ಕೆರೆ ಅವ್ರು ಶುದ್ಧ ಮಾಡಿಕೊಡ್ಲಿ, ಎಲ್ಲ ಒಟ್ಟು ಗಿಡ್ಡು ಒಟ್ಟ ಕೆರೆ ಅನ್ನೋಂತ ಆಕಾರ ಅವ್ರು ಮಾಡಿಕೊಡ್ಲಿ. ಅವ್ರನ್ನ ಮಂತ್ ಯಾಕೆ ನಾವು ಅವಕಾಶ ಕೊಡ್ರಿ ಅಂತ ಬಂದ್ ಕೊಟ್ರ ಅಂದ್ರೆ ನಮ್ಮ ಕೆರೆ ಆಗುತ್ತೆ, ಇಲ್ಲಿ ದಾರಿ ಅನುಕೂಲ ಆಗುತ್ತೆ. ಜೊತೆಗೆ ಕೆರೆ ಒಟ್ಟು ಅವನ್ನೆಲ್ಲಾನು ಅವ್ರ ಕಡೆಯಿಂದ ಅದನ್ನೆಲ್ಲ ಸರಿ ಮಾಡಿಸ್ಕೊಳ್ಳುವಂತ ಕೆಲಸ ಕೂಡ ನಾವು ಮಾಡ್ಕೊಳ್ಳೋಣ. ಆ ಪೂರ್ತಿ ಕೆರೆ ಅನ್ನುವಂತ ರೂಪ ಕೊಟ್ಟು ಬೆಸ್ಟ್ ಒಂದು ಮಾಡೆಲ್ ಕೆರೆ ಮಾಡುವಂತದನ್ನ ಅವ್ರ ಕಡೆ ಅದನ್ನ ಮಾಡಿಸ್ಕೊಂಡು ನಾವು ಅವ್ರಿಗೆ ಮಾಡಿಕೊಡುವಂತ ಕೆಲಸ ಆದ್ರೆ ನಿಜವಾಗ್ಲೂ ಎರಡು ಕೆರೆನೂ ಕೂತರೆ ಹಂಗಾಗುತ್ತೆ. ಈಗ ನಾವು ಹೇಳಿದ್ವಿ ಆಗಲೇ ಇಲ್ರಿ ಬರೀ 3 ಲಕ್ಷ ರೂಪಾಯಿ ಐತೆ ಅಂತ ಹಿಂಗಂದ. ಬರೀ 3 ಲಕ್ಷ ರೂಪಾಯಿ ಮಾತ್ರ ಐತಿ. 3 ಲಕ್ಷ ರೂಪಾಯಿ ನಮಗೆ ಅಷ್ಟೇ ಕೆರೆ ಉಳಿತಾಯ ಆಗೈತಿ, ಪಿಚಿಂಗ್ ಐತಂದ್ರೆ ಬೇಕಾದ್ರೆ ನಾವು ಇನ್ನೊಂದು 3 ಲಕ್ಷ ರೂಪಾಯಿ ನಾವು ಬರೀ ಹಿಟಾಚಿ ಕೊಟ್ಬಿಡ್ಲ ದೊಡ್ಡದು. ಉಳಿದದ್ದು ನೀವು ತುಂಬಾ ಖರ್ಚು ಕಡೆಕಾದ ಕೆರೆ ಪಿಚಿಂಗ್ ಪೂರ್ತಿಯಾಗಿ ನಮ್ಗೆ ಒಂದು ಒಳ್ಳೆ ಪಿಚಿಂಗ್ ಆಗೋ ಟೈಪ್ ಇವ್ರು ನಾವು ಮಾಡಿಕೊಡ್ಲಿ. ಆ ಕೆರೆ ಎಷ್ಟು ವಿಸ್ತೀರ್ಣ ಐತ್ಲ, ಆ ವಿಸ್ತೀರ್ಣದಾಗ ಆ ಕೆರೆ ಮಾಡುವಂತ ಕೆಲಸನು ನಾವೆಲ್ಲರೂ ಕೂಡ ಮಾಡೋಣ ಅನ್ನುವಂತ ಮಾತನ್ನು ಕೂಡ ನಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಇಷ್ಟಲ್ಲದೆ ಹೆಬ್ಬಳ್ಳಿ ಗ್ರಾಮದಾಗ ಅವ್ರೆಲ್ಲ ಹೇಳ್ದಂಗ ನನಗನ್ಸೋ ಮಟ್ಟಿಗೆ ನನ್ನ ರಾಜಕೀಯ ಜೀವನದಾಗ ಇದ್ರಂತ ದುಡ್ಡನ್ನ ಯಾವ್ರಿಗೂ ಕೊಟ್ಟಿರಂಗಿಲ್ಲ. ನಾವ್ ಯಾಕೆ ನಾವು ಆಗಲೇ ಮಾತಾಡಕತ್ತಿದ್ದೇನ ನಮಗೂ ಮನಸ್ಸಿ ತಾಪ ಮಾತಾಡ್ತಿರ್ತೇವೆ ಒಮ್ಮೆ. ಯಾಕಂದ್ರೆ ಸಮೀಪ ಒಂದು 4.5 ಕೋಟಿ ರೂಪಾಯಿ ಬರೀ ಹೆಬ್ಬಳ್ಳಿ 1 ಊರ ಕಾಂಕ್ರೀಟ್ ರಸ್ತೆ 4.5 ಕೋಟಿ ರೂಪಾಯಿ ಕಾಂಕ್ರೀಟ್ ರಸ್ತೆ ಒಂದ್ ಕಡೆ ಮಾಡೀನಿ. ಆಮೇಲೆ ಪಂಚಾಯತಿಯಿಂದ ಹೇಳಿದ್ರೆ ಶಿವಾಜಿ ಪಾಟೀಲ್ ಮಠ ಹೊರಗಿನ ರಸ್ತೆ ಐತಲ್ಲ, ಆ ದಾರಿಯಾಗ ಅಡ್ಡಾಡಕ್ ಬರ್ತಿದ್ದಿಲ್ಲ ಮೊದ್ಲ, ಈಟಿದ್ ದಾರಿ ಇದೆ. ಅದನ್ನ ಸದ್ಯ ಪೂರ್ತಿ ಊರ ಹೊರಗಿನ ರಸ್ತೆ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡಿಕೊಟ್ಟಿನಿ. ಆಮ್ಯಾಗ ಹಲವಾರು ಕಡೆ ಯಾವ ಸಮುದಾಯ ಭವನಗಳು ಹೇಳಿವಿ. ಎಷ್ಟು ಗುಡಿ ರೊಕ್ಕ ಕೊಟ್ಟೆ ಊರಾಗ, ಸಾಕಷ್ಟು ಗುಡಿಗೆ. ಯಾವ ಗುಡಿ ಅಂತೀರಿ ಎಲ್ಲಾ ಗುಡಿ ಈ ವರ್ಷ 13-14 ಗುಡಿ ಕಟ್ಟಿಸ್ಕೊಟ್ಟೆ ವರ್ಷ. ಹೆಬ್ಬಳ್ಳಿ 13-14 ಗುಡಿ. ಊರ್ ದ್ವಾರದೈತಿ ನಿಮ್ಗೆ ಕಾಣಂಗಿಲ್ಲ. ಮಾಯಮ್ಮನ್ ಗುಡಿ ನೋಡಿ, ಅರ್ಜೆಂಟ್ ಕೆರೆ ಹೋಗಿ ಒಂದ್ಸಲ ಮಾಯಮ್ಮನ್ ಗುಡಿ ನೋಡ್ಬರಿ. ಆ ಮಾಯಮ್ಮನ್ ಗುಡಿ ಹತ್ರ ಬಹಳ ಅದ್ಭುತವಾಗಿ ಕಟ್ಕೊಂಡ್ರ ಅವ್ರದ್ದು ಒಂದು ಆಸಕ್ತಿಯಿಂದ. ಅಂತ ದೊಡ್ಡ ಸಾಕಷ್ಟು ಕೆಲಸಗಳಿಗಾವ. ಆಮ್ಯಾಗ ಜೊತೆಗೆ ಇವತ್ತು ಈ ಸಲ ತಲವಾಯಿಂದ IIT ಒಂದ್ ದಾರಿ ಮಾಡಿದ್ವಿ. ತಲವಾಯಿಂದ ಒಣ್ಣಳ್ಳಿ ದಾರಿ, ಅವೆಲ್ಲ ದಾರಿ ಅನ್ನೋದೇ ಇದ್ದಿದ್ದಿಲ್ಲ. ಹೆಚ್ಚು ಕಡಿಮೆ ನಕಾಶದಾಗ ಅಡಿಗೆ ಹೋದಂಗಾಗಿದ್ದು ದಾರಿ. ಸಿದ್ಧಾನಾಥ ಅಂತಿದ್ರು ಬಹಳ ಸಲ ಅದನ್ನ, ನಮ್ಮ ಅಪ್ಪ ಅವ್ರು ಅಂತಿದ್ರು ಅದನ್ನ. ಹಿಂಗಾದ್ರೆ ಏನೇನು ಹೇಳ್ತಾರ ಅವ್ರು. ನಾವು ಆ ದಾರಿ ಬರೀ ಹೋಗಿ ಬರ್ಬೇಕಾದ್ರೆ ಒಟ್ಟು ನಮ್ಗೆ ಅದಕ್ಕೆ ಏನಾಕಿ ನಮ್ಗ ಗುರುತರು ಏನಾರ ಅನ್ನೋದು. ಬಟ್ ಇವತ್ತು ಹೋಗ್ರಿ ಆ ದಾರಿ ಪೂರ್ತಿಯಾಗಿ ಅವ್ರಿಗೆ ಕನೆಕ್ಷನ್ ಮಾಡ್ಕೊಟ್ಟೇನಿ. ಅದು ಕೂಡ ಬಹಳ ದೊಡ್ಡ ಕೆಲಸಗಳು, ಸಾಕಷ್ಟು ಕೆಲಸಗಳು.
ಆಮೇಲೆ ಹೆಬ್ಬಳ್ಳಿ ಡಬಲ್ ರಸ್ತೆ ಮಾಡೀವಿ. ಆಮೇಲೆ ಅಲ್ಲಿಂದ ಬರ್ಬೇಕಾದ್ರೆ ನಮ್ ಹೆಬ್ಬಳ್ಳಿ ಊರ್ ದಾಟೋ ಮಟನು ರಸ್ತೆ ಅಗಲೀಕರಣ ಮಾಡಿಕೊಟ್ಟೇನಿ ಪೂರ್ತಿಯಾಗಿ. ನಿಮ್ಮ ಇದ್ರ ನೆರೆದ ಸ್ಮಶಾನ ಬರೋ ಮಟನು ಹೆಚ್ಚು ಕಡಿಮೆ ಅಲ್ಲಿ ಮಠ ಅದನ್ನು ಅಗಲ ರಸ್ತೆ ಮಾಡ್ಕೊಟ್ಟೇನಿ. ಆಮೇಲೆ ಬರುವಂತದಿಂದ ಕೂಡ ಈ ರಸ್ತೆ ಡಬಲ್ ರಸ್ತೆ ಮಾಡಕ್ ಅಮ್ಮಿನಬಾಯಿ ಮಠನು ಸಂಪೂರ್ಣ ಡಬಲ್ ರಸ್ತೆ ಮಾಡಕ್ ಈಗಾಗ್ಲೇ ನಮ್ ಪ್ರಪೋಸಲ್ ರೆಡಿ ಐತಿ. ಅದನ್ನು ಪ್ಲಾನ್ ಮಾಡೀನಿ, ಅದು ಕಂಪ್ಲೀಟ್ ಆಗತ್ತೆ. ಸ್ಮಶಾನ ಗಟ್ಟೆ ಕೂಡ ಅದೊಂದು ಡಾಂಬ್ರಿ ಸ್ಮಶಾನದ ನಿಮ್ಮದಂದ್ರೆ ಊರೊಳಗೆ ಏನ್ ಎಂಟ್ರಿ ಆಗಿತ್ತಲ್ಲ ಅಲ್ಲಿಂದ ಊರ್ ಮಠನು ಅದನ್ನು ಒಂದು ಡಾಂಬ್ರೀಕರಣ ಮಾಡಕ್ ಪ್ಲಾನ್ ಮಾಡತ್ತೆ. ಅದನ್ನು ಒಂದು ಡಾಂಬ್ರೀಕರಣ ಮಾಡಿಕೊಡ್ತೇನೆ. ಈ ಸ್ಮಶಾನ ದಾರಿ ಒಂದು ಊರೊಳಗಿಂದ ಅದೊಂದು ಡಾಂಬ್ರೀಕರಣ. ಆಮೇಲೆ ಒಂದು ಅಲ್ಲಿ ಸುಡುದು ಕ್ಷವಾಗ್ರ ಏನಂತ ಅದ ಚಿತಾಗ್ರಹ ಆಯ್ತಾರ ಬಂದೈತಾಗ್ಲಿಕ್ಕೆ ಅದ ನೋಡ್ಕೊಂಡೋಗ್ಯಾರ. ಈಗಾಗ್ಲೇ ಚಿತಾಗ್ರಹಕ್ಕೂ ನಾನು ಒಂದು ಆನಂದ್ ಶೆಟ್ಟಿ ಅವ್ರ ಕಡೆಯಿಂದ ಹೇಳಿ ಅದಕ್ಕೂ ಒಂದು ನಾ ಸುಡುದಕ್ಕೆ ಒಂದು ಒಳ್ಳೆ ರೀತಿಯ ಮೋಡಲ್ನಾಗ ಮಾಡಿಸಿ ಅದನ್ನೂ ಒಂದು ಅವ್ರಿಗೆ ಮಾಡಿಸ್ಕೊಟ್ಟೇನಿ ಈ ಸಲ. ಅಂತ ಬಾಳ ಊರೊಳಗೆ ಈ ಸಲ ಅಂತ ಚಿತಾಗ ಸುಡುವಂತವನ್ನ ಯಾವ ಊರಾಗ ಅವಶ್ಯಕತೆ ಐತಿ ಅಂತ ಎಲ್ಲ ಊರಿಗೂ ಆ ಸುಡಾಕ ಒಂದೊಂದು ಶೆಡ್ ಹಾಕ್ಸಿ ಅದನ್ನ ವ್ಯವಸ್ಥಿತವಾಗಿ ಮಾಡಾಕ ಅದನ್ನ ಎಲ್ಲ ಊರೊಳಗೂ ಮಾಡಿಕೊಡುವಂತ ಕೆಲಸ ಮಾಡ್ಕೊಟ್ಟೇವಿ. ಜೊತೆಗೆ ಇವನ್ನೆಲ್ಲ ಅಭಿವೃದ್ಧಿ ಇನ್ನೂ ಹಲವಾರು ಅಭಿವೃದ್ಧಿಗಳು ಎಲ್ಲಾನು ಚರ್ಚೆ ಮಾಡುವಂತ ಹಳ್ಳ ಹೂಳು ಎತ್ತುವಂತ ಸಿದ್ಧನ ಆ ಹಳ್ಳ ಹೂಳು ಎತ್ತಿರಿ. ಈಗ ಸ್ವಲ್ಪ ಒಂದು 9.5 ಕಿಲೋಮೀಟರ್ ಹಳ್ಳ ಹೂಳು ಎತ್ತವ. ಹಳ್ಳ ಹೂಳು ಎತ್ತಿದ್ದು 9.5 ಕಿಲೋಮೀಟರ್ ಆಗೈತಿ. ಇನ್ನೂ ಸ್ವಲ್ಪ ಒಂದು 13 ಕಿಲೋಮೀಟರ್ ಐತಿ ಧಾರವಾಡ ಮಠ ಮುಟ್ಟಬೇಕಂದ್ರೆ. ನನ್ನ ಕಡೆಯಿಂದ ಏನ್ ಸಾಧ್ಯ ಆಗುತ್ತೆ ಅನ್ಸಿದ್ದಾನ ಇನ್ನೂ ದುಡ್ಡು ಹಾಕಿ ಅದನ್ನ ಹಳ್ಳ ಇನ್ನೂ ಮುಂದುವರ್ಸುವಂತ ಕೆಲಸ ನಾ ಮಾಡಿಸ್ಕೊಡ್ತೀನಿ. ಆಮೇಲೆ ಇನ್ನೊಂದು ನಿಮ್ಮ ಇದ್ರ ಹಳಕ ದಂಡಿನ ದಾರಿ ಒಳಗ ಒಂದು ಪೂಲ್ ಕೇಳಿದ್ರಂದು ಯಾರಾಗಲ್ಲೇ ಆ ದಂಡಿನ ದಾರಿ ಒಳಗೆ ಪೂಲ್ ಈಗಾಗಲೇ ನಾ ಹಾಕೀನಿ. ಅದು ಟೆಂಡರ್ ಕೂಡ ಆಗತೈತಿ. ಟೆಂಡರ್ ಆತಂದ್ರೆ ಅದನ್ನ ಬ್ರಿಡ್ಜ್ ಕಮ್ ಬ್ಯಾರೇಜ್ ಹಾಕಿಸಿದನ. ಅದೊಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಹಾಕಿದ್ರೆ ಅದೊಂದು ಹಳ್ಳಕ್ಕ ನನಗೆ ಅನ್ಸಮಟ್ಟಿ ಕೆಲವದಿಂದಾಗ ಅದನ್ನೊಂದು ನಾ ಪೂಲ್ ಹಾಕಿಕೊಡುವಂತ ಕೆಲಸ ಮಾಡ್ಕೊಡ್ತೇನೆ ಅದಕ್ಕೊಂದು. ಆಮೇಲೆ ಒಟ್ಟ ಈ ಹಳ್ಳ ಏನ್ ಉಳಿತೇವಲ್ಲ ಈ ಹಳ್ಳದೊಳಗನ ಸಮೀಪ 6 ಬ್ಯಾರೇಜ್ಗಳನ್ನ ಕಟ್ಟಾಕತ್ತೀವಿ. 6 ಬ್ಯಾರೇಜ್ ಅಂದ್ರೆ 6 ಕಡೆ 6 ಹಂತದಲ್ಲಿ ನೀರು ನಿಂದ್ರುವಂತ ವ್ಯವಸ್ಥೆ ಮಾಡ್ತೀನಿ. 6 ಹಂತದಾಗ ನೀರು ನಿಂತಂದ್ರೆ ಹೆಬ್ಬಳ್ಳಿ ಗ್ರಾಮದಾಗ ಹೆಚ್ಚು ಕಡಿಮೆ ನೀವು ಬಹಳ ದೂರ ಮಠ ನೀರು ಒಯ್ಬೋದು. ಅದನ್ನ ಅಷ್ಟು ನೀರು ಅದ್ರಾಗ ಹಳ್ಳದಾಗ ನಿಂದ್ರಿಸುವಂತ ವ್ಯವಸ್ಥೆ ನಾ ಮಾಡೀನಿ ಈ ಸಲ. ಅದಕ್ಕೆ ತಾವ್ ಯಾಕಂದ್ರೆ ನೀರು ಅಂತೂ ಸತತ ಹರಿತಿರ್ತೈತಿ. ಇದ್ದಂತ ಟೈಮ್ನಾಗ ಹಿಂಗ್ ಮಳಿ ಹೋದಂತ ಟೈಮ್ನಾಗ ಹಳ್ಳದಿಂದ ನೀರ್ ಎತ್ಕೊಳಾಕ ಅಲ್ಲೆಲ್ಲೆಲ್ಲೆಲ್ಲೆಲ್ಲ ಪೂರ್ತಿ 6 ಸ್ಟೇಜ್ನಾಗ ಒಂದೊಂದು ಕಿಲೋಮೀಟರ್ ಒಂದೊಂದು ಬ್ಯಾರೇಜ್ ಕಟ್ಟಿ ನೀರ್ ನಿಂದ್ರಿಸುವಂತ ಕೆಲಸ ನಿಮ್ಗೆ ಮಾಡ್ಕೊಡ್ತೀನಿ ಅನ್ನೋದನ್ನು ಕೂಡ ಹೇಳಕ್ ಇಷ್ಟಪಡ್ತೀನಿ. ಇಂತಹ ಸಾಕಷ್ಟು ನಮ್ಮ ರೈತರಿಗೆ ಅನುಕೂಲ ಆಗ ಸಾಧ್ಯ ಐತಿ. ಇದನ್ನ ಬರುವಂತದ್ರಿಂದ ನಿಮ್ಗೆ ಇನ್ನೂ ಏನೋ ಅನಿಸಿಕೆ ಇತ್ತಂದ್ರೆ ನಿಮ್ಮ ಹೇಳ್ರಿ ನನಗೆ ನಾವು ಇನ್ನೂ ಕೆಲಸ ಮಾಡೋಣ ಅಂತ. ಯಾಕಂದ್ರೆ ಈಗಾಗಲೇ ಅವ್ರೆಲ್ಲ ಹೇಳ್ದಂಗ ನಮಗೆ ಹೊಸ ದಿವಸ ನಾನು ಹೆಬ್ಬಳ್ಳಿ ನಾವು ಮನಸ್ಸ ತೆಗೆದು ಹೋಗ್ಬಿಡು ಮಾರ ಏನ್ ಮಾಡಿದ್ರು ಅರ್ಥ ಐತಿ. ನಮ್ಮ ಹಿರಿಯರು ಅಂತಿದ್ದಾರ ನನಗ್ ಸಿಂಗಾರ ಮಾಡ್ಬಿಡಂತ ಊರು ಉಪಕಾರ ಮಾಡ್ಬಿಡೋದು ತಂದು ಪಾಠೆ. ಯಾಕಂದ್ರೆ ಎಷ್ಟ್ ಕೆಲಸ ಮಾಡಿದ್ರು ಒಂದೊಂದ್ಸಲ ಹಿಂಗ ಆದ್ಕೂಳೆ ನಮ್ಮ ಆಸಕ್ತಿ ಏನ್ ಕೆಲಸ ಮಾಡಿದ್ರೆ ಬಿಡು ಮಾರ ಹೋಗ್ಲಿ ಅಂತೇಳಿ ನಾವು ಸುಸ್ತಾಗ್ಬಿಡ್ತೇವೆ ಒಮ್ಮೆ. ಯಾಕಂದ್ರೆ ನಾವು ಇಲೆಕ್ಷನ್ ನೋಡ್ಬಿಟ್ರೆ ಅವ್ ಎಲ್ಲಿ ಜಾತಿಯೋ ಯಾವ ಜಾತಿಯೋ ನೆನಪಾಕೋ ನಾವಂತೂ ಯಾವ ಜಾತಿ ಪಾತಿ ನೋಡಿದ್ರೆ ನಾ ಕೆಲಸ ಮಾಡೋದಿಲ್ಲ. ಯಾವ ಕೆಲಸ ಮಾಡಿದ್ರು ಎಲ್ಲರಿಗೂ ಅನುಕೂಲ ಅಂತ ನಾ ಮಾಡ್ತಿರ್ತೇನೆ. ಅದ್ರ ಉಳ್ದಂತ ಟೈಮ್ನಾಗ ಜಾತಿನ ಹಚ್ತಾರ ಏನ್ ಬೇಡವಲ್ಲ ಕತ್ತಿ ನೋಡ್ಬಿಟ್ಟು ಅಂತೂ ತಲೆ ನೆತ್ತಿಗೆ ಬಿಪಿನೇ ಇರ್ತಾವ. ನಮ್ಮ ಎಲ್ಲ ಜಾತಿ ಈ ಜಾತಿ ಮ್ಯಾಗ ಮೀಟಿಂಗು ಜಾತಿ ಮ್ಯಾಗ ಓಟ್ ಹಾಕೋದು ಇವೆಲ್ಲ ವ್ಯವಸ್ಥೆ ಅಂದ್ರೆ ದಯವಿಟ್ಟು ನಿಮ್ಗೆ ಕೈ ಮುಗಿದು ಕೇಳ್ತೀನಿ ಅಂತ ಮರಿ ಎಲ್ಲರೂ ಮರ್ತಿ ಎಲ್ಲಿ ಒಳ್ಳೇದಾಕಿರ್ತೈತಿ ಒಳ್ಳೇದಾಕೋದು ಸಪೋರ್ಟ್ ಮಾಡಿ. ನಾನೇ ಅಕಸ್ಮಾತ್ ನಾ ಅಂತ ಕೆಲಸ ಮಾಡಿದ್ರೆ ಅಪ್ಪಿ ತಪ್ಪಿ ನನ್ಗೆ ಓಟ್ ಹಾಕಕ್ ಹೋಗ್ಬಿಟ್ರೆ ಅವರು ನಮ್ಮಿಂದ ಒಳ್ಳೇದಾಗಿಲ್ಪ ಈ ಊರಿಗೆ ಅಂದ್ರೆ ನಾನು ಓಟ್ ಹಾಕಕ್ ಹೋಗ್ಬಿಟ್ರೆ ಅವರು ಓಟ್ ಹಾಕ್ಬಾರ ನಾನು ಎಲ್ಲಿ ಒಳ್ಳೇದಾಗ್ತಿರ್ತೈತೆ ಅಂತ ಟೈಮ್ನಾಗ ಯಾರು ಒಳ್ಳೇದ್ ಮಾಡ್ತಿರ್ತಾರ ಅವ್ರನ್ನ ಬೆಂಬಲಿಸ್ರಿ. ನಿಮ್ಗೆ ಬಿಜೆಪಿ ಅವ್ರು ಒಳ್ಳೇದ್ ಮಾಡಿದ್ರೆ ಅವ್ರನ್ನ ಬೆಂಬಲಿಸ್ರಿ. ಒಳ್ಳೆ ಕೆಲಸ ಮಾಡಿದ್ರೆ ಅವ್ರನ್ನ ಬೆಂಬಲಿಸ್ರಿ. ಇನ್ನೊಬ್ರು ಯಾರು ಅವ್ರು ಒಳ್ಳೆ ಕೆಲಸ ಮಾಡಕತ್ತಾರ ಇವ್ರಿಗೆ ಒಳ್ಳೇದಾಗ್ತಿರ್ತಾರ ಅವ್ರು ಬೆಂಬಲಿಸ್ರಿ. ನನಗ್ ಬೆಂಬಲಿಸಂತೂ ನಾ ಕೇಳಂಗಿಲ್ಲ. ಅದು ಯಾವಾಗ ನಡೀತಿರ್ತೈತಿ ಒಳ್ಳೇದ್ ಮಾಡ್ದಾಗೂ ಬೆಂಬಲಿಸಿಲ್ಲ ಅಂದ್ರೆ ಒಳ್ಳೇದ್ ಮಾಡೋರ್ಗೂ ಮಾಡುವಂತ ಮನ್ಸಾಗಿಲ್ಲ. ಇವ್ ನಾವು ಅಂತ ಇಷ್ಟೆಲ್ಲ ಮಾಡಿದ್ರು ಒಮ್ಮೆ ಆಗ್ಬಿಟ್ರೆ ಒಮ್ಮೆ ಸಾಕಾಗ್ಬಿಡ್ತೈತಿ. ಹೋಗ್ಬಿಡಪ್ಪ ಏನ್ ಮಾಡಿದ್ರಿ ಏನ್ ಎಷ್ಟ್ ಮಾಡಿದ್ರಿ ನಾವು ನಿಮ್ಗೆ ಅನಿಸ್ತೈತಿ ಹಂಗ ಕೋಟಿ ಗಟ್ಲೆ ಎಲ್ಲ ಸರಳ ಮಾತಾಡ್ತಾರ ಆಗಲ್ಲ ಅಂತ ನೀವು ನಮ್ ಬಾಯಿ ಗಿಟ್ಟ ಬೇಕಾಗಿದ್ದೆ ಬಾಳ ಸಲ 10,000 ರೂಪಾಯಿ 10 ಲಕ್ಷ ರೂಪಾಯಿ 20 ಲಕ್ಷ ಅಂತಿರ್ತಾರ. 10 ಲಕ್ಷ ತರ್ಬೇಕಾದ್ರೆ ಏನ್ ಗುದ್ದಾಡಿರ್ತೇವೆ ನಮ್ಗೆ ಗುರ್ತೈತಿ. ಈ ದುಡ್ಡು ತರಬೇಕಾದ್ರೆ ನಾವ್ ಎಷ್ಟು ಗುದ್ದಾಡಿರ್ತೇವಿ ದುಡ್ಡು ಎಷ್ಟು ಶ್ರಮ ಪಟ್ಟು ನಾವ್ ಇಲ್ಲಿ ದುಡ್ಡು ತರಬೇಕಂತ ದುಡ್ಡು ತರ ಸರಳ ಇಲ್ಲ. ಇವತ್ತು ಸುಮ್ಮನೆ ನಾನು ಮಂತ್ರಿ ಆಗೀನಿ ಜೊತೆಗೆ ನಮ್ ಸರ್ಕಾರದಾಗೂ ನನ್ ಸಾಕಷ್ಟು ನಡೀತೈತೆ ಅಂತೇಳಿ ಎಷ್ಟು ದುಡ್ಡು ತರಕ್ ಸಾಧ್ಯತೆ. ನೀವು ಊರ್ ಒಂದಲ್ಲ ಇದೇ ನನ್ನ ಕ್ಷೇತ್ರದಾಗ ನೀವು ಈ ಊರ ಅಂತ ಹಾಕೋಬೇಡ್ರಿ. ಯಾವ ಊರಿಗೆ ಹೋಗ್ರಿ ನೀವು ಯಾವ ಊರಿಗೆ ಹೋದ್ರು ಇದೇ ಊರ್ ಕಾಂಕ್ರೀಟ್ ಮುಗಿಸೋಣ. ನೀವು ಅಮ್ಮಿನ ಬಾಯಿ ಹೋಗ್ರಿ ನೀವು ಗರಗದಂತ ಗರಗ ಊರ್ ಹೋಗಿ ನೋಡಿ ಬರ್ರಿ. ಉಪ್ಪಿನ ಬಿಡಿಗೆರೆ ಅಂತ ಉಪ್ಪಿನ ಬಿಡಿಗೆರೆ ನೋಡ್ರಿ. ತಡ್ಕೋಡದಂತ ತಡ್ಕೋಡ್ ಊರ್ ನೋಡಿ ಬರ್ರಿ. ನರೇಂದ್ರ ಅಂತ ಊರ್ ನೋಡಿ ಬರ್ರಿ. ಯಾವ ಊರು ಎಲ್ಲೆಲ್ಲಿ ಬಿಡದಂಗ ಹಾಕಿನ ಕಾಂಕ್ರೀಟ್ ಹೆಚ್ಚು ಕಡಿಮೆ ಧರ್ವಂದೂರು 80% ಮೀಟಿ ಕಾಂಕ್ರೀಟ್ ರಸ್ತೆ ಮಿಷನ್ ಈಗಾಗಲೇ 80%.
ಇನ್ನು ಅಲ್ಲಿ ಸಂಧಿ ಪಂದಿ ಉಳ್ದ ನಿಮ್ ಊರಾಗ ಉಳ್ದಲ್ಲ ಅಲ್ಲಿ ಅಲ್ಲೊಂದು ಇಲ್ಲೊಂದು ರಸ್ತೆ ಏನ್ ಹೇಳಕ್ ಹೋದಾಗ ಅಷ್ಟೇ ಈಗ ಮತ್ತೆ ಎಷ್ಟಂದ್ರೆ ನಿಮ್ಗೆ ಇನ್ನೂ ಉಳ್ದ ಒಂದ್ ಇದಕ್ಕೆ 1 ಕೋಟಿ ರೂಪಾಯಿ ಸಲ 1 ಕೋಟಿ ರೂಪಾಯಿ ಮತ್ತೆ ಕೊಟ್ಟೇನಿ ಕಾಂಕ್ರೀಟ್ ರಸ್ತೆ ವಿಧಾನಪೇಟೆ ಅದನ್ನೆಲ್ಲ ನೋಡಿ ಅವ್ರ ಜಾಗ ತೆಗದ್ರ ಅವ್ರಿಗೆ 1.5 ಕೋಟಿ ರೂಪಾಯಿ ಒಣಳ್ಳಿ ಅಂತ ಊರಿಗೆ ಕಾಂಕ್ರೀಟ್ ರಸ್ತೆ ಊರಾಗ ಹಾಕಕ್ 1.5 ಕೋಟಿ ರೂಪಾಯಿ ಕೊಟ್ಟೆ 1.5 ಕೋಟಿ ರೂಪಾಯಿ ಒಣಳ್ಳಿ ಅಂತ ಊರಿಗೆ ಕೊಟ್ಟೇನಿ. ನಿನ್ನೆ ಮಾಡಿ ಕೂಡ 50 ಲಕ್ಷ ರೂಪಾಯಿ ಮಾಡಿ ಕೊಟ್ಟೆ ನಿನ್ನೆ. ಮತ್ತೆ ಆಮೇಲೆ ಎಷ್ಟಂದ್ರೆ ಸೋಮಾಪುರದಂತ ಊರಿಗೆ 1 ಕೋಟಿ ರೂಪಾಯಿ ಕೊಟ್ಟೇನಿ. ಸೋಮಾಪುರ ಯಾಕಂದ್ರೆ ಅದು ಬಹಳ ಹಿಂದುಳಿದ 1 ಕೋಟಿ ರೂಪಾಯಿ ಸೋಮಾಪುರ ಕೊಟ್ಟೇನಿ. ಆಮೇಲೆ ಶಿವಳ್ಳಿ ಕೂಡ ಇನ್ನು ಅವ್ರು ಎಷ್ಟೆಷ್ಟು ವಸ್ತು ಲೆಕ್ಕ ಅವ್ರಿಗೂ ಹಾಗೇನೆ ಆಗ್ಲಿ ಇನ್ನೊಂದ್ ಸ್ವಲ್ಪ ಉಳ್ದಾವ್ ಅವ್ರ ರಸ್ತೆ ಇನ್ನೊಂದು 3 ರಸ್ತೆ ಉಳ್ದಾವ್. ಇನ್ನು 3 ರಸ್ತೆ ಅವ್ರು ಸಣ್ಣ ರಸ್ತೆ ಇನ್ನು 3 ರಸ್ತೆ ಉಳ್ದಾವ್ ಶಿವಳ್ಳಿಯಾಗ ಅವು 3 ರಸ್ತೆಗೂ ರೊಕ್ಕ ಕೊಟ್ಟೇನಿ. ಹೆಚ್ಚು ಕಡಿಮೆ ಎಲ್ಲೂ ಉಳಿಲಾರ್ದಂತ ವ್ಯವಸ್ಥೆ ನಿಮ್ ಹಂಗ ಸುತ್ತಮುತ್ತ ಹಳ್ಳಿಗೂ ನೀವು ಯಾವ ಹಳ್ಳಿಯಾಗ ಹೋದ್ರು ಬರೀ ನಿಮ್ ಊರ್ ಅಂತ ಕೇಳ್ಬಾರ್ದು. ಯಾವ ಊರಿಗೆ ಹೋದ್ರು ನಿಮ್ ಊರಾಗ ಏನಾಗಿದೆ ಅಂದ್ರೆ ಅವ್ರು ಯಾರು ಮಾಡಿದಂತ ತೋರ್ಸು ಬಟ್ಟಿಗೆ ಇವತ್ತು ನಾವು ಕೆಲಸ ಮಾಡಿದ್ವಿ. ಇಷ್ಟೆಲ್ಲ ದೊಡ್ಡ ಅನುಕೂಲತೆ ಅಂತೂ ಸಾಕಷ್ಟು ನಮ್ಮ ಭಾಗದಾಗ ಆಗೈತಿ. ಯಾಕಂದ್ರೆ ಇನ್ನೂ ಕೆಲಸ ಯಾಕಂದ್ರೆ ಅದಾವ. ಯಾಕಂದ್ರೆ ಇನ್ನೂ ಹೊಲಕ್ಕುವಂತ ರಸ್ತೆಗಳ ನೀವು ಹೇಳಿದ್ರಲ್ಲ ಇನ್ನೂ ಒಂದೊಂದು ಆಗಲೇ ತೋಳಂದಾರಿ ಹೇಳ್ತಿದ್ರು ತೋಳಂದಾರಿ ಆಗಿಲ್ಲ ಅನ್ನುವಂಥದ್ದು ಅದನ್ನು ಚಲೋ ಮಾಡ್ಕೊಡ್ತೀವಿ. ತೋಳಂದಾರಿ ಎಷ್ಟು ಸಾಧ್ಯಕ್ಕೋ ಹಂತ ಹಂತವಾಗಿ ಇವತ್ತು ನಮ್ಮ ಜಿಲ್ಲಾ ಪಂಚಾಯತಿ ಹೆಬ್ಬಳ್ಳಿ ಇನ್ನೂ ಒಂದು ದೊಡ್ಡ ಅನುಕೂಲ ಅಂದ್ರೆ ಇದ ಊರಾಗ ಜಡ್ಪಿ ಮೆಂಬರ್, ಇದ ಊರಾಗ ತಾಲೂಕ್ ಪಂಚಾಯತಿ ಅಧ್ಯಕ್ಷರು, ಬಾಜು ಊರಾಗ APMC ಅಧ್ಯಕ್ಷರು. ಇದಕ್ಕೇನೆ ಹೆಚ್ಚಿನ ನನಗನ್ಸೋ ಮಟ್ಟಿಗೆ ಇಷ್ಟು ಒಂದೇ ಸಲ ಈ ಭಾಗಕ್ಕೆ ಯಾವಾಗ ಬಂದಿರಕ್ಕಿಲ್ಲ. ಕೊಟ್ಟರು ಮಾತ್ರ ಬ್ಲಾಕ್ ಕಾಂಗ್ರೆಸ್ ನಮ್ ಕಾಂಗ್ರೆಸ್ ತಾಲೂಕಾ ಅಧ್ಯಕ್ಷರು ಮಾತ್ರ ಬರಕ ಅದಕ್ಕೆ ಹೆಬ್ಬಳ್ಳಿ ಅಂತ ಅವಕಾಶ ಯಾರಿಗೂ ಸಿಕ್ಕಿರಕ್ಕಿಲ್ಲ. ಕೂಡಿ ಒಳ್ಳೆ ಕೆಲಸ ಮಾಡಕ್ ನೀವು ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡಿ. ಜಡ್ಪಿ ಮೆಂಬರ್ ಆದ್ರೆ ಮುಗಿಲಿಲ್ಲ, ತಾಲೂಕ್ ಪಂಚಾಯತ್ ಅಧ್ಯಕ್ಷ ಆದ್ರೆ ಮುಗಿಲಿಲ್ಲ, ಆದ್ರೆ APMC ಅಧ್ಯಕ್ಷ ಆದ್ರೆ ಮುಗಿಲಿಲ್ಲ. ಏನೇನ್ ತಂದು ಹಾಕಾಗತ್ತ ರೈತರಿಗಾಗ್ಲಿ ಊರಿಗಾಗ್ಲಿ ನಮ್ ಕಡೆಯಿಂದ ಏನ್ ಶ್ರಮ ವಹಿಸಕ್ಕಾಗತ್ತೆ. ಯಾಕಂದ್ರೆ ನೀವೇನು ಅಧಿಕಾರ ನಮ್ಮಲ್ಲಿ ಶಾಶ್ವತ ಅಲ್ಲ. ನೀವು ಆರ್ಸ್ ಕಳಿಸಿದ್ರೆ ಆಗಿರ್ತೀವಿ, ಇಲ್ಲ ಅಂದ್ರೆ ಸೋದ್ರು ನಮ್ಮ ಮನೆ ನಾವು ಬಾಳೆ ಮಾಡ್ಕೊಂಡಿರ್ತೇವೆ. ಆದ್ರೆ ಇರುವಂತ ಟೈಮ್ನ ನಾವು ಮಾಡಿದಂತ ಕೆಲಸಗಳು ನೆನಪಿಡ್ತಾವ ಅಷ್ಟೇ. ನಾವು ಮಾಡಿದಂತ ಕೆಲಸ ಇರುತ್ತಲ್ಲ ಅವು ಶಾಶ್ವತವಾಗಿ ನೆನಪಿಡ್ತಾವ. ಇವತ್ತು ನಮ್ಮೇಲೆ ಅಧಿಕಾರಿ ನೀವೇನ್ ಶಾಶ್ವತ ಅಲ್ಲ. ಇರ್ಬೋದು, ಗೆಲ್ಬಹುದು, ಸೋಲ್ಬಹುದು, ಅದು ಎರಡನೇದು. ಅದು ನಾವು ಮಾಡಿದಂತ ಕೆಲಸಗಳು ಉಳಿತಾವ. ಅದಕ್ಕೆ ನಿಮ್ 3 ಮಂದಿಗೂ ನನ್ನ ವಿನಂತಿ ಅಂದ್ರೆ ನಿಮ್ಮ ಅಧಿಕಾರ ಅವಧಿಯಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ರಿ. ಊರೊಳಗೆ ಎಲ್ಲಾರು ನೆನಪಿಟ್ಟ ಚನ್ನಬಸವಣ್ಣ ಮಟ್ಟಿ ಇದ್ದಾಗ ಇಂಥ ಕೆಲಸ ಮಾಡಿದ, ಕಡೆಮನಿಗೌಡರ ಅಧ್ಯಕ್ಷರಾಗಿದ್ರು ಇಂಥ ಕೆಲಸ ಮಾಡಿದ್ರು, ಪ್ಯಾಟೀಸ್ ಇದ್ದಾನೆ APMC ಅಧ್ಯಕ್ಷ ಆಗಿದ್ದ ಇಂಥದ್ದು ಅನುಕೂಲ ಮಾಡಿಕೊಟ್ಟ ಅನ್ನುವಂಥದ್ದು ಎಲ್ಲರಿಗೂ ನೆನಪಿರುವಂತ ಕೆಲಸ ನಾವು ದಯವಿಟ್ಟು ಮಾಡ್ರಿ ಅಂತೇಳಿ ಎಲ್ಲರಿಗೂ ನಾವು ವಿನಂತಿ ಮಾಡ್ಕೊಂಡು ನಮ್ಗೆ ಮತ್ತೆ ಮಾತಾಡ್ಕೊಳಕ್ಕೆ